ಡಿ ವಿ ಸದಾನಂದಗೌಡರು ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯನ್ನ ಮಾಡಿ ಇವತ್ತು ಏನು ಹೇಳಬೇಕು ಅಂತ ಬಹಳ ಜನ ಕಾಯ್ತಾ ಇದ್ರು, ಅದನ್ನು ಹೇಳಿಲ್ಲ. ಅವರು ಜವಾಬ್ದಾರಿ ವಹಿಸಿಕೊಂಡವರು ಸ್ವಾರ್ಥಿಗಳಾಗಿದ್ದಾರೆ ಅನ್ನುವಂಥ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ನನ್ನ ಮಕ್ಕಳು, ಕುಟುಂಬ, ಸಂಬಂಧಿಕರು, ಚೇಲಾಗಳಿಗೆ ಇರುವ ಪಕ್ಷ ಬಿಜೆಪಿ ಅಂತಾರೆ. ಇದು ತೊಲಗಬೇಕು. ಬಿಜೆಪಿಯೊಳಗೆ ಶುದ್ಧೀಕರಣ ಆಗುವವರೆಗೂ ನಾನು ವಿರಮಿಸೋದಿಲ್ಲ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸದಾನಂದಗೌಡರು ವಾಗ್ವಾದವನ್ನ ಮಾಡಿದ್ದಾರೆ. ಸೊ ನೇರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಿ ವಿ ಎಸ್ ಅವರೀಗ ಜವಾಬ್ದಾರಿ ವಹಿಸಿಕೊಂಡವರು ಸ್ವಾರ್ಥಿಗಳಾಗಿದ್ದಾರೆ ಅನ್ನುವಂಥ ವ್ಯಾಖ್ಯಾನವನ್ನು ಮಾಡಿ ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಳೆದ ಹಲವಾರು ದಿನಗಳಿಂದ ನಾನೊಂದು ಪ್ರೆಸ್ ಮೀಟ್ ಮಾಡಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೆ. ವಿಶೇಷವಾಗಿ ಈ ಚುನಾವಣೆಯ ಪ್ರಕ್ರಿಯೆಗಳು ಪ್ರಾರಂಭ ಆದ ಮೇಲೆ ಸೀಟು ಹಂಚಿಕೆಯ ಬಗ್ಗೆ ವಿಶ್ಲೇಷಣೆಗಳು ನಡೀತಾ ಇದ್ದ ಮೇಲೆ, ಹಲವಾರು ಸೀಟುಗಳು ಅನೌನ್ಸ್ ಆದಮೇಲೆ ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಬಂತು ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಬ್ಯಾಂಗ್ಳೂರು ಉತ್ತರ ಕ್ಷೇತ್ರಕ್ಕೆ ನನ್ನ ಬದಲಿ ಹೆಸರುಗಳು ಬಂದ ತಕ್ಷಣ ಎಲ್ಲರಿಗೂ ಭಾರಿ ಒಂದು ಕುತೂಹಲದ ಕ್ಷೇತ್ರವಾಗಿ ಬ್ಯಾಂಗ್ಳೂರು ಉತ್ತರ ಪರಿವರ್ತನೆ ಆಗಿತ್ತು. ವಿಶೇಷವಾಗಿ ಚುನಾವಣಾ ರಾಜಕಾರಣದಿಂದ ನಾನು ದೂರ ಸರಿಯುತ್ತೇನೆ ಅಂತ ಹೇಳಿದ ಮೇಲೆ ಆ ಚುನಾವಣಾ ಕಣಕ್ಕೆ ಮತ್ತೆ ನೀವು ಧುಮುಕಲೇಬೇಕು ಅಂತ ಹೇಳುವಂಥ ಮಾತುಗಳನ್ನು ನನ್ನ